ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡಿಕೊಳ್ತೇನೆ. ಈ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಯಾಕಂದರೆ ಅನೇಕ ಸಂದರ್ಭದಲ್ಲಿ ನೀವು ಅನೇಕ ಪ್ರಶ್ನೆಗಳನ್ನು ವಾಟ್ಸಾಪ್ನಲ್ಲಿ ಕೇಳಲಿಕ್ಕೆ ಪ್ರಾರಂಭ ಮಾಡ್ತೀರ. ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗಲ್ಲ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಂದ್ರೆ ಈ ಯೂಟ್ಯೂಬ್ ಚಾನಲನ್ನು ನೋಡಿದಾಗ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ನಾನು ಯೂಟ್ಯೂಬ್ಗೆ ಬಂದಿರತಕ್ಕಂಥ ಉದ್ದೇಶ ಏನಂತಂದರೆ, ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಚಾಲಕ ಮತ್ತು ನಿರ್ವಾಹಕರ ನೇಮಕಾತಿಗಾಗಿ ಈಗಾಗಲೇ ಪ್ರಯತ್ನವನ್ನು ಮುಂದುವರಿಸಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ಒಂದು ಹಂತಕ್ಕೆ ಫೈಲ್ಗಳ ಮೂವ್ಮೆಂಟು ಓಡಾಟ ನಡೆದಿದೆ. ಎಲ್ಲಿಗೆ ನಮ್ಮ ಕೆಲಸ ಬಂದಿದೆ ಅನ್ನೋದನ್ನು ವಿಚಾರಣೆ ಮಾಡೋದಕ್ಕೋಸ್ಕರ ಮಂಜು ಅವರು ಮತ್ತೆ ಬೆಂಗಳೂರಿಗೆ ಹೋಗಿದ್ದರು. ಮೊದಲೇ ದಿವಸ ಹೋದಾಗ ಅನೇಕ ಅಧಿಕಾರಿಗಳು ಮಂಜು ಅವರಿಗೆ ಸಿಗಲಿಲ್ಲ. ಎರಡನೇ ದಿವಸದಲ್ಲಿ ವಿಶೇಷವಾಗಿ ನಿನ್ನೆ ಅವರು ಬೆಳಿಗ್ಗೆ ಎಸ್ ಕೆ ಪಾಟೀಲ್ರವ್ರನ್ನ ಭೇಟಿಯಾಗಿದ್ದಾರೆ. ಎಸ್ ಕೆ ಪಾಟೀಲ್ರು ಪ್ರತಿ ಸಲದಂತೆ ಸಕಾರಾತ್ಮಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದಾದ ನಂತರ MS ಬಿಲ್ಡಿಂಗಿಗೆ ಹೋದಂಥ ಸಂದರ್ಭದಲ್ಲಿ ಫೈನಾನ್ಸ್ ಇಲಾಖೆಯಲ್ಲಿ ಇವರು ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮಂಜುನಾಥ್ ಮಾಳಶೆಟ್ಟಿ ಅವರು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಯ ಸಾರಿಗೆ ಇಲಾಖೆಯ ಕಾರ್ಯದರ್ಶಿಯವರು ಬಂದಿದ್ದರು. ಅವರು ಮಂಜು ಜೊತೆಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅವರು ಹೇಳಿದ್ದಾರೆ, ಒಂದು ಟೆಕ್ನಿಕಲ್ ಸಮಸ್ಯೆಯಿಂದ ವಾಪಸ್ ಫೈಲ್ ಹೋಗಿತ್ತು. ಇನ್ನು ಕೆಲ ದಿನಗಳಲ್ಲಿ ರಾಮಲಿಂಗಾರೆಡ್ಡಿ ಅವರಿಂದ ನಮಗೆ ಫೈಲ್ ವಾಪಸ್ ಬರೋದಿದೆ. ವಾಪಸ್ ಬಂದ ತಕ್ಷಣವೇ ಅಲ್ಲಿ ಸಾರಿಗೆ ಇಲಾಖೆಯ ಪ್ರಸಾದ್ ಅವರ ಕಾರ್ಯದರ್ಶಿಗಳ PA ಆಗಿರ್ತಕ್ಕಂಥ ವೇದಾ ಅವರಿಗೆ ಮಂಜು ಅವರ ನಂಬರನ್ನು ಕೊಟ್ಟಿದ್ದಾರೆ. ಫೈಲಲ್ಲಿ ಬಂದ ತಕ್ಷಣ ಅವರು ಮಂಜು ಅವರಿಗೆ ಫೋನ್ ಮಾಡಿ ಕರೀತಾರೆ. ಫೈಲ್ ಬಂದ ನಂತರ ನೀವು 4-5 ದಿವಸ ಬೆಂಗಳೂರಿನಲ್ಲಿ ಬಂದಿರಿ, ನಿಮ್ಮ ಫೈಲ್ ಮೂವ್ಮೆಂಟ್ ಆಗುತ್ತೆ, ಆದಷ್ಟು ಬೇಗನೆ ಎಲ್ಲರಿಗೂ ಕೂಡ ಒಳ್ಳೆಯ ಸುದ್ದಿ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇಷ್ಟೆಲ್ಲ ಪ್ರಯತ್ನ ನಡೆದರೂ ಕೂಡ ಅನೇಕ ಜನರಲ್ಲಿ ಅನೇಕ ಪ್ರಶ್ನೆಗಳು ಇನ್ನೂ ಉದ್ಭವ ಆಗ್ತಾ ಇರುತ್ತೆ. ಸಮಾಧಾನ ಇದ್ದಲ್ಲಿ ಮಾರ್ಗ ಸಿಗುತ್ತೆ. ಅವಸರವೇ ಅಪಘಾತಕ್ಕೆ ಕಾರಣ. ನೀವು ಚಾಲಕರಾಗಿ ಹೊರಟಿದ್ದೀರಿ, ನೀವು ಪಾಲಿಸಬೇಕಾಗಿರತಕ್ಕಂಥ ಧರ್ಮ, ಅವಸರವೇ ಅಪಘಾತಕ್ಕೆ ಕಾರಣ. ಸಾವಧಾನವಾಗಿ ಪದೇ ಹೇಳ್ತಾ ಇರ್ತೀನಿ. 2012-13ನೇ ಸಾಲಿನ ಸಂದರ್ಭದಲ್ಲಿ 9 ತಿಂಗಳ ಹೋರಾಟವನ್ನು ಮಾಡಿದ್ದೀವಿ. ನಿಮ್ಮ ಬೇಡಿಕೆ ಹೋದ ಸಲ ಕಂಪೇರ್ ಮಾಡಿದರೆ ಈ ಸಲ ಬೇಡಿಕೆ ಬೇಗ ಈಡೇರ್ತಾ ಇದೆ. ನಮಗೆಲ್ಲರಿಗೂ ನಿಮ್ಮ ನೋವು ಅರ್ಥ ಆಗುತ್ತೆ. ನೋವು ಅರ್ಥ ಆಗಲ್ಲ ಅಂತಿಲ್ಲ. ಎಲ್ಲರಿಗೂ ಉತ್ತರ ಕರ್ನಾಟಕದ ಅಭ್ಯರ್ಥಿಗಳು ಆದಷ್ಟು ಬೇಗನೆ ಸಾಮಾಜಿಕ ಭದ್ರತೆಯನ್ನು ಗಳಿಸಬೇಕು ಅಂತಕ್ಕಂಥ ಉದ್ದೇಶ ಇದೆ. ಪ್ರತಿಯೊಬ್ಬರದ್ದು ತನ್ನದೇ ಆಗಿರ್ತಕ್ಕಂಥ ಸಮಸ್ಯೆ ಇರುತ್ತೆ. ಅದರ ಸಮಾಧಾನ ಚಿತ್ತದಿಂದ ಸಮಸ್ಯೆಯನ್ನು ಬಗೆಹರಿಸುವಂಥ ಬೆಂಬಲಕ್ಕೆ ನಿಂತಾಗ ಈ ಒಂದು ಹೋರಾಟಕ್ಕೆ ನೈತಿಕ ಸ್ಥೈರ್ಯ, ನೈತಿಕ ಧೈರ್ಯ ಬರುತ್ತೆ. ನಾವು ಸಿಕ್ಕಾಪಟ್ಟಿ ವಾಟ್ಸಪ್ ಚಾನಲಲ್ಲಿ ಏನಾದರೂ ಹಾಕೋದ್ರಿಂದ ಅದರಿಂದ ಏನೂ ಆಗಲ್ಲ. ಎಷ್ಟೋ ಜನ ಹೋರಾಟಕ್ಕೆ ಬರದೇ ಇದ್ದವರು ಕೂಡ ವಾಟ್ಸಪ್ನಲ್ಲಿ ಕಮೆಂಟ್ ಮಾಡಿದಾಗ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಿರ್ತಕ್ಕಂಥ ನಿಮ್ಮ ನಾಯಕರಿಗೆ ಬೇಜಾರಾಗುತ್ತೆ ಅಂತಕ್ಕಂಥ ಸಂಗತಿ ನಿಮಗೆ ಗೊತ್ತಿರಲಿ. ನೀವು ವಿಶ್ವಾಸವನ್ನು ಇಟ್ಟಿದ್ದೀರಿ. ಅದೇ ರೀತಿ ಕೆಲಸವನ್ನು ನಾವು ಯಾರನ್ನು ನಿರ್ಧಾರ ಮಾಡಿದವರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಆದಷ್ಟು ಬೇಗನೆ ನಿಮಗೆ ಸಿಹಿ ಸುದ್ದಿ ಸಿಗಲಿ ಅಂಥೇಳಿ ನಾವು ಕೂಡ ನಿರೀಕ್ಷೆಯನ್ನು ಮಾಡ್ತಾಯಿದ್ದೀವಿ. ದೀಪಾವಳಿ ಒಳಗಾಗಿ ಬರಲಿ ಅಂತಕ್ಕಂಥ ಪ್ರಯತ್ನವನ್ನು ನಾವು ನಡೆಸಿದ್ದೀವಿ. ಭಗವಂತನ ಆಶೀರ್ವಾದ ಬೇಕಿರುತ್ತೆ, ನಮ್ಮ ಹಣೆ ಬರೋ ಇರುತ್ತೆ. ಆದರೆ ನಮ್ಮ ಪ್ರಯತ್ನ ಸತತವಾಗಿ ಮುಂದುವರಿಯುತ್ತೆ ಅಂತಕ್ಕಂಥ ಮಾತನ್ನು ತಮಗೆ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ನನ್ನ ಯೂಟ್ಯೂಬನ್ನು ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕಂತೇಳಿ ತಮ್ಮಲ್ಲಿ ಸವಿನೀಯ ವಿನಂತಿ.